ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಭಾರತಿ ಬ್ಯೂಟಿಷಿಯನ್ ಮತ್ತೊಂದು ಬ್ಯೂಟಿ ಟಿಪ್ಸ್ನೊಂದಿಗೆ. ನಾನು ಆಲ್ಮೋಸ್ಟ್ 2-3 ತಿಂಗಳಾಗಿದೆ ಯೂಟ್ಯೂಬಲ್ಲಿ ಯಾವುದೂ ವೀಡಿಯೋಸ್ನ ಹಾಕಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಇನ್ನು ಮುಂದೆ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾಕಂದರೆ ತುಂಬ ಈಸಿಯಾಗಿ ಹೋಮ್ ರೆಮಿಡೀಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನನಗೇನು ಕಲ್ತಿದ್ದೀನಿ, ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ನನಗೆ ಗೊತ್ತಿರೋ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನ ನಿಮ್ಮ ಕೈಲಿ ಕಲಿಯೋಕ್ಕೆ ಯಾವುದಾಗುತ್ತೆ ಅಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಇವತ್ತು ಒಂದು ಹೇರ್ ಕಟ್ ಬಗ್ಗೆ ಮಾತಾಡ್ತೀನಿ. ಏನಂದರೆ ತುಂಬ ತಿನ್ನಿರುತ್ತೆ, ಹೇರ್ ವಾಲ್ಯೂಮ್ ಕಡಿಮೆ ಇರುತ್ತೆ, ಲೆಂತ್ ಕೂಡ ಕಡಿಮೆ ಇರುತ್ತೆ. ಕೆಲವ್ರಿಗೆ ತುಂಬ ಚಿಕ್ಕ ವಯಸ್ಸಿಂದನೇ ಇರುತ್ತೆ, ಬರುತ್ತೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ಆ ಥರ ಇರುತ್ತೆ. ಕೆಲವ್ರಿಗೆ ಅಂದರೆ 40+ ಆದ ನಂತರ ಹೆಣ್ಮಕ್ಳಿಗೆ ಹೇರ್ ಫಾಲ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹಾಗೆ ಹಳೆ ಹೇರ್ ವಾಲ್ಯೂಮ್ ಕೂಡ ಬರಲ್ಲ, ಲೆಂತ್ ಕೂಡ ಬರಲ್ಲ. ನೀವು ಏನೇ ಪ್ರಯತ್ನ ಪಟ್ಟರು ಕೆಲವ್ರಿಗೆ ಮಾತ್ರ ವರ್ಕೌಟ್ ಆಗ್ಬೋದು ನಿಮ್ಮ ಟ್ರೀಟ್ಮೆಂಟು ಅಥವಾ ಹೇರ್ ಆಯಿಲ್ ಚೇಂಜ್ ಮಾಡಿದ್ರೆ. ಇನ್ನು ಆಲ್ಮೋಸ್ಟ್ ಯಾರಿಗೂ ಅದು ವರ್ಕೌಟ್ ಆಗಲ್ಲ. ಅಂಥವ್ರಿಗೆ ಅಂದರೆ ಯಾರಿಗೆಲ್ಲ ಹೇರ್ ವಾಲ್ಯೂಮ್ ಕಡಿಮೆ ಇದೆ, ಹಾಗೆ ಯಾರ ಹೇರ್ ಲೆಂತ್ ಕಡಿಮೆ ಇದೆ ಅವ್ರಿಗೊಂದು ಯಾವುದಾದ್ರೂ ಒಂದು ಕಟ್ಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಟೈಲ್ ಥರ ಹೇರ್ ಬಿಟ್ಕೊಂಡು ಓಡಾಡೋದಕ್ಕೂ ಒಂದು ಹೇರ್ ಕಟ್ಟಿಂಗ್ ಮಾಡಿಕೊಂಡು ನೀವು ರೆಡಿ ಆದಾಗ ನೋಡ್ಕೊಳ್ಳಿ, ತುಂಬ ಡಿಫ್ರೆನ್ಸ್ ಇರುತ್ತೆ. ನಾನು ತೋರಿಸ್ತೀನಿ ಇವಾಗ ಅವ್ರ ಹೇರ್ ಹೇಗಿತ್ತು ಮುಂಚೆ, ಹೇರ್ ಕಟ್ಟಿಂಗ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಸೊ ಒಂದು ಸಿಂಪಲ್ ಕಟ್ಟಿಂಗಿಂದ ನಿಮ್ಮ ಹೇರ್ನ ಇರೋದನ್ನು ನೀವು ಡೆಕೋರೇಟ್ ಮಾಡ್ಕೊಂಡು ಅಥವಾ ಚೆನ್ನಾಗಿ ಫ್ಯಾಷನಾಗಿ ಮಾಡ್ಕೊಂಡು ಇಟ್ಕೋಬೋದೇ ಹೊರತು ಅದನ್ನು ನೀವು 5 ಅಲ್ಲ 10 ವರ್ಷ ನೀವು ಟ್ರೀಟ್ಮೆಂಟ್ ಕೊಟ್ಟರು ಸರಿಯಾಗಲ್ಲ ಅಂತ ಗೊತ್ತಾದ ಮೇಲೆ ಆ ಬೆಳೆಸೋ ಆಸೆನ ಬಿಟ್ಬಿಟ್ಟು ನಿಮ್ಮ ಹೇರ್ಗೆ ಏನು ಸೂಟ್ ಆಗುತ್ತೆ ಆ ಕಟ್ಟಿಂಗ್ನ ಮಾಡಿಸ್ಕೊಳ್ಳಿ. ಸೊ ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇವಾಗ ಹೇರ್ ಕಟ್ ಮಾಡಿ ತೋರಿಸ್ತೀನಿ. ನಿಮಗೆ ಮಾಡಲಿಕ್ಕಾಗಲ್ಲ, ನೋಡ್ಕೊಳ್ಳಿ, ಅಟ್ಲೀಸ್ಟ್ ಮಾಡಿಸ್ಕೊಳ್ಳಿ. ಅದರೊಂದು ಒಳ್ಳೆ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ವಿಡಿಯೋ ಬಂದು ನಂದು ಒಂದು ಒಳ್ಳೆ ಫೇಸ್ ವಾಶ್ ಮನೆಯಲ್ಲೇ ರೆಡಿ ಮಾಡುವಂಥದ್ದು. ಒಂದು ಸಾರಿ ಮಾಡಿಟ್ಕೊಂಡ್ರೆ ನೀವು ಒಂದು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿಟ್ಕೊಂಡು ವರ್ಷ ಎಲ್ಲ ಯೂಸ್ ಮಾಡ್ಬೋದು. ಹಾಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ಒಂದು ಒಳ್ಳೆ ಗ್ಲೋ ಬರುತ್ತೆ ಫೇಸ್ಗೆ ಅಂತ ಒಂದು ಫೇಸ್ ವಾಶ್ ಹೇಳ್ಕೊಡ್ತೀನಿ. ಸೊ ಇದಾದ ನಂತರ ಆ ಫೇಸ್ ವಾಶ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಎಲ್ಲರೂ ನೋಡ್ತಾ ಇರಿ. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇವಾಗ ನಾನು ಹೇರ್ ಕಟ್ಟಿಂಗ್ನ ಹೇಳ್ಕೊಡ್ತೀನಿ. ಸೊ ತುಂಬ ವಾಲ್ಯೂಮ್ ಕಡಿಮೆ, ಲೆಂತ್ ಕಡಿಮೆ, ನನ್ನ ಹೇರ್ ಏನೂ ಮಾಡೋಕ್ಕಾಗ್ತಿಲ್ಲ ಅಂದವರು ಅದನ್ನು ಬೆಳೆಸೋ ಪ್ರಯತ್ನನ ಬಿಟ್ಬಿಟ್ಟು ಈ ಥರ ಹೇರ್ ಕಟ್ಟಿಂಗ್ಗಳನ್ನ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಇವ್ರದ್ದು ಹೇರು ಮೇಲೆ ಒಂದು 3-4 ಇಂಚಸ್ ತುಂಬ ತಿಕ್ಕಾಗಿದೆ, ಕೆಳಗಡೆ ನೋಡಿ ಟೈಲ್ ಥರ ಇದೆ, ಎಡ್ಜಲ್ಲಿ ಟೈಲ್ ಥರ ಇದೆ. ಸೊ ಇವ್ರು ಬಂದರು ನನಗೆ ಪೋನಿ ಹಾಕೋಕ್ಕೂ ಚೆನ್ನಾಗಿ ಕಾಣಿಸ್ತಿಲ್ಲ, ಜಡೆಗೂ ಚೆನ್ನಾಗಿ ಕಾಣಿಸಲ್ಲ, ಯಾವ್ದಾರು ಒಂದು ಹೇರ್ ಕಟ್ ಮಾಡಿ ಅಂತ ಬಂದರು. ನಾನು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಯು ಶೇಪ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಈ ಟೈಲ್ ತೆಗೆದ್ಬಿಟ್ಟು ಯು ಶೇಪ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಆ ಟೈಲ್ ತೆಗೆದೆ. ಹಾಗೆ ಸೈಡಲ್ಲಿ ಜಸ್ಟ್ ಶೇಪ್ ಮಾಡಿದ್ದು, ಸಿಂಪಲಾಗಿ ಶೇಪ್ ಮಾಡಿದ್ದೀನಿ. ಸೊ ಯು ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ತಿನ್ ಹೇರಿಂದ ಅಕ್ವರ್ಡ್ ಆಗಿದ್ದಿದ್ದು ಹೇರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದಾದ ನಂತರ ಕೇಳಿದ್ರು ಅವರು ಇದಕ್ಕೆ ಸ್ವಲ್ಪ ಸ್ಟೆಪ್ ಮಾಡಿಕೊಡಿ ಸಿಂಪಲ್ಲಾಗಿ ಅಂದರು. ನೋಡಿ ಸ್ಟೆಪ್ ಮಾಡಿದೆ. ಇವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ತೆಗೆದು, ಜಾಸ್ತಿ ಹೇರ್ ತೆಗೆದಿಲ್ಲ. ಸೊ ಅದು ಕಟ್ಟಿಂಗೆಲ್ಲ ನಿಮ್ಗೆ ತೋರ್ಸೋಕ್ಕಾಗಲ್ಲ, ತುಂಬ ಸಮಯ ಬೇಕಾಗುತ್ತೆ. ಜಸ್ಟ್ ನೋಡ್ಕೊಳ್ಳಿ, ತುಂಬ ಸಿಂಪಲಾಗಿ ಕಡಿಮೆ ಇದ್ರ ಹೇರ್ನ ತೆಗೆದು ಕಟ್ಟಿಂಗ್ ಮಾಡಿದ್ದೀನಿ. ಈಗ ಹಾಗೆ ಸೆಟ್ಟಿಂಗ್ ಮಾಡ್ತೀನಿ, ನೀಟಾಗಿ ಸೆಟ್ಟಿಂಗ್ ಮಾಡ್ತೀನಿ. ನೋಡಿ ಹೇರ್ ಸೆಟ್ಟಿಂಗ್ ಮಾಡಾಗಿದೆ, ನೋಡಿ ರೆಡಿ ಇದೆ ಹೇರ್ ಸೆಟ್ಟಿಂಗ್ ಮಾಡಿದ್ದು. ನೀವು ಮುಂಚೆ ನೋಡಿದಾಗ ಹೇಗಿತ್ತು, ಈಗ ಹೇಗಿದೆ ನೋಡಿ ಅವ್ರ ಕೂದಲು. ಸೊ ಬೆಳೆಯಲ್ಲ, ಉದ್ದನೂ ಆಗಲ್ಲ, ದಪ್ಪನೂ ಆಗಲ್ಲ ಅಂತ ತುಂಬ ಆಕ್ವರ್ಡ್ ಆಗಿರೋ ಹೇರು ಹಾಗೆ ಹೀಗೆ ಅಂತ ಹೇಳ್ಕೊತೀರ. ನೋಡಿ ಇವ್ರದ್ದು ತುಂಬ ತಿನ್ನಿತ್ತು ಎಡ್ಜಲ್ಲಿ ಮಾತ್ರ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇವರು ನೋಡಿ ಹೇರ್ ಇದು ಸ್ಯಾರಿಗೆ ಕೂಡ ಸೂಟ್ ಆಗುತ್ತೆ, ಹಾಗೆ ಡ್ರೆಸ್ಸಿಗೆ ಕೂಡ ಸೂಟ್ ಆಗುತ್ತೆ. ಆವಾಗ ಎಡ್ಜೆಲ್ಲ ಟೈಲ್ ಥರ ಇದ್ದಿದ್ದರಿಂದ ಪಾಪ ಅವ್ರಿಗೆ ಏನೂ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಇತ್ತು. ಸೊ ನೋಡಿ ನಾನು ನೀಟಾಗಿ ಹೇರ್ ಕಟ್ ಮಾಡಿದ್ದೀನಿ. ಸೊ ಇರೋ ಹೇರನ್ನು ನೀವು ಬೆಳೆಸೋದು, ದಪ್ಪ ಮಾಡೋ ಆಸೆ ಬಿಟ್ಬಿಡಿ. ಯಾಕಂದರೆ ಕೆಲವ್ರಿಗೆ ಆಗಲ್ಲ, ಅದನ್ನು ಟ್ರೈ ಮಾಡಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಏನಿದೆ ಅದನ್ನು ತುಂಬ ಸ್ಟೈಲಿಶಾಗಿ ಇಟ್ಕೊಳ್ಳಿ. ನೋಡಿ ಇವ್ರದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅವ್ರದ್ದು ಹೇರ್ ಫಸ್ಟ್ ನೋಡಿದ್ರಲ್ಲ ಅದು ಹೇಗಿತ್ತು, ಈಗ ಹೇಗಿದೆ ನೋಡಿ. ಸೊ ಈ ಥರ ನಿಮ್ಮ ಹೇರ್ಗೆ ಸೂಟಾಗೋ ಯಾವುದಾದ್ರೂ ಒಂದು ಕಟ್ಟಿಂಗ್ ಮಾಡಿಸ್ಕೊಂಡು ನಿಮ್ಮ ಹೇರ್ನ ಸ್ಟೈಲಿಶಾಗಿ ಇಟ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋನ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಬ್ಯೂಟಿ ಟಿಪ್ಸ್ಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಎಲ್ಲರಿಗೂ.